ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ವತಿಯಿಂದ ಸುಮಾರು 100 ಯೋಗಾಭ್ಯಾಸಿಗಳು 1008 ಸುತ್ತಿನ ಅಖಂಡ ಸೂರ್ಯ ನಮಸ್ಕಾರ ಮಾಡಿದರು. ಮಹಾಲಕ್ಷ್ಮೀಪುರದಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಇಂದು ಬೆಳಗ್ಗೆ 4:30 ರಿಂದ ಸಂಜೆ 7:30 ರವರೆಗೆ ಸತತವಾಗಿ ಸೂರ್ಯ ದೇವರಿಗೆ ನಮಸ್ಕಾರವನ್ನ ಸಮರ್ಪಿಸಿದರು. ಕರ್ನಾಟಕ ರಾಜ್ಯದ 16 ವಿವಿಧ ಯೋಗ ಶಾಲೆಗಳ ವಿದ್ಯಾರ್ಥಿಗಳು ಒಂದುಗೂಡಿ ಸೂರ್ಯ ದೇವರಿಗೆ ನಮಸ್ಕಾರವನ್ನ ಸಮರ್ಪಿಸಿದರು. 108 ನಮನಗಳ ಸಂಕಲ್ಪದ ಭಾಗವಾಗಿ ಆಂಜನೇಯ ಮತ್ತು ಮಹಾಲಕ್ಷ್ಮಿ ದೇವರಿಗೆ ಹೋಮಗಳನ್ನು ಮಾಡಲಾಯಿತು. ಅಲ್ಲದೆ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸೂರ್ಯ ಸಹಸ್ರನಾಮ ಮತ್ತು ಆದಿತ್ಯ ಹೃದಯ ಹೋಮಗಳು ಸಹ ರಥಸಪ್ತಮಿ ಭಾಗವಾಗಿ ನಡೆಯಿತು. ಶ್ರೀ ಪ್ರಸನ್ನ ವೀರಾಂಜನೇಯ ಕೇಂದ್ರವು 4 ವಿಶ್ವ ದಾಖಲೆಗಳಿರುವುದು ಮತ್ತೊಂದು ವಿಶೇಷವಾಗಿದೆ. ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ನಾವು ಸುಮಾರು 7 ವರ್ಷದಿಂದ ಸತತವಾಗಿ ನಾವು 1009 ಸೂರ್ಯ ನಮಸ್ಕಾರಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಪ್ರತಿ ಸಲ ನೀವು ಎಲ್ಲ ಕಡೆ ನೋಡೋದು ರಥಸಪ್ತಮಿ ದಿವಸ 108 ನಾವು ಮೊದಲಿಂದ ಪ್ರತೀತಿ ಮಾಡ್ಕೊಂಡ್ಬಂದಿದ್ದೀವಿ. ಇದು 7ನೇ ವರ್ಷ 1009 ಮಾಡೋದು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ನಾವು ಈ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಅಲ್ಲದೆ 1009 ಸೂರ್ಯ ನಮಸ್ಕಾರ ಅಲ್ಲದೆ ಒಂದು ಹೋಮ ಹವನಗಳನ್ನು ಮಾಡ್ತೀವಿ. ಮೃತ್ಯುಂಜಯ ಹೋಮ, ಆದಿತ್ಯ ಹೃದಯ ಹೋಮ, ಆಂಜನೇಯ ಹೋಮ, ಹಾಗೆಯೇ ನವಗ್ರಹ ಹೋಮ ಇಂಥದನ್ನೆಲ್ಲ ಮಾಡ್ತೀವಿ. ಹಾಗೆ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ವತಿಯಿಂದ ಸುಮಾರು 100 ಯೋಗಾಭ್ಯಾಸಿಗಳು 1008 ಸುತ್ತಿನ ಅಖಂಡ ಸೂರ್ಯ ನಮಸ್ಕಾರ ಮಾಡಿದರು. ಮಹಾಲಕ್ಷ್ಮೀಪುರದಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಇಂದು ಬೆಳಗ್ಗೆ 4:30 ರಿಂದ ಸಂಜೆ 7:30 ರವರೆಗೆ ಸತತವಾಗಿ ಸೂರ್ಯ ದೇವರಿಗೆ ನಮಸ್ಕಾರವನ್ನ ಸಮರ್ಪಿಸಿದರು. ಕರ್ನಾಟಕ ರಾಜ್ಯದ 16 ವಿವಿಧ ಯೋಗ ಶಾಲೆಗಳ ವಿದ್ಯಾರ್ಥಿಗಳು ಒಂದುಗೂಡಿ ಸೂರ್ಯ ದೇವರಿಗೆ ನಮಸ್ಕಾರವನ್ನ ಸಮರ್ಪಿಸಿದರು. 108 ನಮನಗಳ ಸಂಕಲ್ಪದ ಭಾಗವಾಗಿ ಆಂಜನೇಯ ಮತ್ತು ಮಹಾಲಕ್ಷ್ಮಿ ದೇವರಿಗೆ ಹೋಮಗಳನ್ನು ಮಾಡಲಾಯಿತು. ಅಲ್ಲದೆ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸೂರ್ಯ ಸಹಸ್ರನಾಮ ಮತ್ತು ಆದಿತ್ಯ ಹೃದಯ ಹೋಮಗಳು ಸಹ ರಥಸಪ್ತಮಿ ಭಾಗವಾಗಿ ನಡೆಯಿತು. ಶ್ರೀ ಪ್ರಸನ್ನ ವೀರಾಂಜನೇಯ ಕೇಂದ್ರವು 4 ವಿಶ್ವ ದಾಖಲೆಗಳಿರುವುದು ಮತ್ತೊಂದು ವಿಶೇಷವಾಗಿದೆ. ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ನಾವು ಸುಮಾರು 7 ವರ್ಷದಿಂದ ಸತತವಾಗಿ ನಾವು 1009 ಸೂರ್ಯ ನಮಸ್ಕಾರಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಪ್ರತಿ ಸಲ ನೀವು ಎಲ್ಲ ಕಡೆ ನೋಡೋದು ರಥಸಪ್ತಮಿ ದಿವಸ 108 ನಾವು ಮೊದಲಿಂದ ಪ್ರತೀತಿ ಮಾಡ್ಕೊಂಡ್ಬಂದಿದ್ದೀವಿ. ಇದು 7ನೇ ವರ್ಷ 1009 ಮಾಡೋದು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ನಾವು ಈ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಅಲ್ಲದೆ 1009 ಸೂರ್ಯ ನಮಸ್ಕಾರ ಅಲ್ಲದೆ ಒಂದು ಹೋಮ ಹವನಗಳನ್ನು ಮಾಡ್ತೀವಿ. ಮೃತ್ಯುಂಜಯ ಹೋಮ, ಆದಿತ್ಯ ಹೃದಯ ಹೋಮ, ಆಂಜನೇಯ ಹೋಮ, ಹಾಗೆಯೇ ನವಗ್ರಹ ಹೋಮ ಇಂಥದನ್ನೆಲ್ಲ ಮಾಡ್ತೀವಿ. ಹಾಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.